ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಸುರೇಶ್ ಹಾಸನದಿಂದ. ನಾನಿವತ್ತು ದೀಕ್ಷಾ ಭೂಮಿ ನಾಗ್ಪುರದಿಂದ ಸ್ವಲ್ಪ ದೂರದಲ್ಲಿರುವಂತಹ ಚಂದ್ರಪುರ ನಗರಕ್ಕೆ ಬಂದಿದ್ದೇನೆ. ಇದನ್ನು ಛೋಟಾ ಸಿಂಗಾಪುರ ಅಂತ ಕೂಡ ಕರೀತಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಕೋಟೆನಾಡು ಚಿತ್ರದುರ್ಗ ಹೇಗೋ ಹಾಗೆ ಇದು ಕೂಡ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಈ ಕೋಟೆಗಳನ್ನ ಕಾಣ್ಬೋದು. ಇದನ್ನ ಇಲ್ಲಿಯ ಗೊಂಡಾ ಸಮುದಾಯದ ರಾಜ ಆದಂತಹ ಕಾಂಟ್ಕ್ಯ ಬಲ್ಲಾಳ್ ಶಾ ಅನ್ನೋರು ನಿರ್ಮಿಸಿರ್ತಾರೆ. ಇದು ನೋಡಿ, ಸಿಂಗಾಪುರ ಅನ್ಕೋಬೇಡಿ, ಇಲ್ಲಿ ನಮ್ಮ ಚಂದ್ರಪುರಲ್ಲಿರುವಂತಹ ಸಿಂಹ ಇದು. ಸೇಮ್ ಸಿಂಗಾಪುರಲ್ಲಿ ಹೇಗಿದೆ ಅದನ್ನೇ ಒಂಚೂರು ಡೆಮೋ ಮಾಡಿಬಿಟ್ಟು ಇಟ್ಟಿದ್ದಾರೆ. ಚಂದ್ರಪುರ ಒಂಥರ ತುಂಬ ಪುರಾತನವಾದ ಸಿಟಿ. ಆ್ಯಕ್ಚುಲಿ ಈ ಸಿಟಿಲಿ ತುಂಬಾ ಪ್ಲೇಸಸ್ಗಳಿದ್ದಾವೆ. ಇಲ್ಲಿ ನೋಡೋದಕ್ಕೆ ಛೋಟಾ ಸಿಂಗಾಪುರ ಅಂತ ಈ ಪ್ಲೇಸ್ನ, ಈ ಕೆರೆ ಇರೋವಂಥ ಪ್ಲೇಸ್ನ ಇದನ್ನು ಛೋಟಾ ಸಿಂಗಾಪುರ ಅಂತಾರೆ. ಇನ್ನೊಂದು ಬ್ರಿಡ್ಜ್ ಇದೆ, ರಾಮ್ ಸೇತು ಅಂತ, ಅದು ಕೂಡ ಅದ್ಭುತವಾಗಿದೆ. ಈಗ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವರು ನಾ ಇಲ್ಲಿ ಚಂದ್ರಪುರಲ್ಲಿ ಹಾಸ್ಪಿಟ್ಲಲ್ಲಿ ವರ್ಕಿಗೆ ಬಂದಾಗ ಇವರು ದುಶಾಂತ್ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಬಿಡಕ್ಕೆ ಬಂದಿದ್ದಾರೆ ಇಲ್ಲಿಗೆ ರೈಲ್ವೆ ಸ್ಟೇಷನ್ಗೆ. ಈಗ ಹೋಗ್ತಾ ಇದ್ದೀವಿ, ಹಂಗೆ ಟೆಂಪಲ್ ನೋಡ್ಕೊಂಡು ಓಡ್ತೀವಿ. श्री राम सेतु, ये कौन सा नदी है? वर्धा नदी। हाँ, वर्धा नदी बोलते ना, इराई नदी। वरदा नदी, वर्धा नदी दूर है, इराई नदी है ना, वो है। ये है देखो पोला, ये बैल का पोला करते हैं आज सेलिब्रेट। वो उधर लेफ्ट साइड ये अंचलेश्वर गेट है। अंचलेश्वर गेट मतलब वो ये मंदिर है आगे का, वो एक टेंपल है क्या? टेंपल, ये गेट है, वो टेंपल का एंट्रेंस है। हाँ हाँ, ओके। टेंपल का नाम ನೋಡಿ, ಇದು ಅಂಚಲೇಶ್ವರ್ ಟೆಂಪಲ್ ಅಂತ ಒಂದು ಟೆಂಪಲ್. ಆ ಟೆಂಪಲ್ಗೆ ಗೇಟ್ ಇದು. ಇದು ಅಂಚಲೇಶ್ವರ್ ಟೆಂಪಲ್. ಇದು ನಾವೀಗ ಜರ್ಪಟ್ ಅಂತ ನದಿ ಮೇಲೆ ಹೋಗ್ತಾ ಇದ್ದೀವಿ. दो नदी जॉइन होता है क्या? ಇರಾಯಿನ್ ನದಿಗೆ ನೋಡಿ. ಈಗ ಮಹಾಕಾಳಿ ಮಂದಿರ ಹತ್ರ ಬಂದು ಒಳಗೆ ಹೋಗ್ತಾ ಇದ್ದೀವಿ. ಇವಾಗ ಈ ಮಹಾಕಾಳಿ ಮಂದಿರ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಏನು ಬರ್ದಿದೆ? ಚಂದ್ರಪುರ್ ಶಹರ್ ಮಹಾನಗರ ಪಾಲಿಕಾ ಚಂದ್ರಪುರ. ಹೌನಾ? ಇವಾಗ ಇಲ್ಲೇ ಒಂದು ಟೆಂಪಲ್ದು ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ. ಆರತಿ ಆಗ್ತಾ ಇದೆ, ಎಲ್ಲ ಭಜನೆ ಮಾಡ್ತಾ ಇದ್ದಾರೆ. ಹಾಂ, अंदर अलाउड नहीं है. ತುಂಬ ಹಳೆ ದೇವಸ್ಥಾನ. ಹಾಗೇನೆ ಒಳಗೆ ಬಂದ ಕೂಡಲೇ ಜನಗಳ ಮೇಲೆ ಎಷ್ಟು ಆವೇಶಗಳು ಬರ್ತಾ ಇದ್ದು ಅಂದರೆ ನೋಡಿ ಒಂಥರ ಫುಲ್ ಡರ್ ಆಗೋಗ್ಬಿಡ್ತು. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋ ಆಗಿಲ್ಲ, ಹಾಗೆ ಈಗ ಹೊರಗಡೆ ಒಂದು ರೌಂಡ್ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಗಾಬರಿಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ. ನೋಡಿ, ಟೆಂಪಲ್ನ ಹಾಗೇನೆ ತೋರಿಸ್ತಾ ಇದ್ದೀನಿ. गणपति है क्या?
ಭೈರವ್ 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 ಇವಾಗ ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಟು ಇವಾಗ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಟೈಮ್ ಆಗಿದೆ. ಹಾಗೆ ರೋಡ್ನ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆಗಲೇ ಹೋಗ್ತಾ ಅಂಚಲೇಶ್ವರ ದೇವಸ್ಥಾನ ಅಂತ ತೋರಿಸಿದ್ನಲ್ಲ, ಅದಕ್ಕೂ ಈಗ ಬಂದಿದ್ದೀವಿ. ಈಗ ಹಂಗೆ ಒಳಗೆ ಹೋಗ್ತಾ ಇದ್ದೀನಿ. ನೋಡಿ ನೋಡಿ ಫುಲ್ಲು ಸುತ್ತ ಚಂದ್ರಪುರದ್ದು ಕೋಟೆ ಇದೆ. ಭಯ ಕಿಲಾ ಏನಾ ये किला कौन सा राजा का है किला? पता नहीं क्या? पता नहीं मुझे घूमता नहीं ना ज़्यादा. हाँ ठीक है. ನೋಡಿ ಇಲ್ಲಿ ಭೈರವಂದು ವಿಗ್ರಹಗಳಿದಾವೆ. ಇಲ್ಲೊಂದು ಭೈರವ, ಹನುಮಾನ, ಇದು ಹನುಮಾನ್. ಇದು ನಮ್ಮ ಕಡೆ ಹಂಗೇನೆ ನಾಗಬನ ಇದೆ, ಒಂದು ನಾಗದೇವತೆನ ಇಟ್ಟಿದ್ದಾರೆ ಮುಂದೆಗಡೆನೆ. ಇವಾಗ ಅಂಚಲೇಶ್ವರ್ ಮಂದಿರ್ ಶಿವ ದೇವಸ್ಥಾನ ಚಂದ್ರಪುರ. ಈಗ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ. ನೋಡಿ ಫುಲ್ಲು ಈ ಚಂದ್ರಪುರದ್ದು ಕೋಟೆ ಇದು. ಇಲ್ಲಿನ ರಾಜ ಬಲಾರ್ಷ ಒಂದು ವಿಚಿತ್ರ ಕಾಯಿಲೆಯಿಂದ ಬಳಲ್ತಿರ್ತಾನೆ. ಅವನಿಗೆ ಮೈ ತುಂಬ ಗಂಟಾಗಿರುತ್ತೆ. ಎಷ್ಟೇ ವೈದ್ಯರು ನೋಡಿದ್ರು ಸಹ ಇವನ ಕಾಯಿಲೆನ ಗುಣಪಡಿಸೋದಕ್ಕೆ ಆಗಿರೋದಿಲ್ಲ. ಇವನು ಒಂದಿನ ಇಲ್ಲಿ ಜರ್ಪತ್ ನದಿ ಪಕ್ಕದಲ್ಲಿ ಮಂಗಿದ್ದಾಗ ಇಲ್ಲಿಂದ ಒಂದು ನೀರು ಚಿಮ್ತಾ ಇರುತ್ತೆ. ಆ ನೀರನ್ನ ಇವನು ಕುಡಿದು ಮೈಗೆಲ್ಲ ಸರೋಕೋತಾನೆ. ಆಗ ಇವನಿಗೆ ಈ ಕಾಯಿಲೆಯಿಂದ ಮುಕ್ತಿಗೊಳ್ತಾನೆ. ಇದನ್ನ ತಿಳಿದಂತ ಇವನ ಹೆಂಡತಿ ಆ ಜಾಗ ನೋಡ್ಬೇಕು ಅಂತ ಬಂದಾಗ ಆ ಜಾಗದಲ್ಲಿ ನೀರಿರೋದಿಲ್ಲ, ಬದಲಾಗಿ ಬಸವ 4 ಹೆಜ್ಜೆ ಇಟ್ಬಿಟ್ಟು ಹೋಗಿರುತ್ತೆ. ಆ ಹೆಜ್ಜೆ ಒಳಗಡೆ ನೀರಿರುತ್ತೆ. ಆ ನೀರು ಇವತ್ತಿಗೂ ಕೂಡ ಹಾಗೆ ಇದೆ. ಅದಕ್ಕೋಸ್ಕರ ಈ ಜಾಗದಲ್ಲಿ ಆ ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟು. ಸಿಟಿ ಒಳಗೆ ಎಲ್ಲಾ ಸರ್ಕಲ್ಗಳನ್ನಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಛತ್ರಪತಿ ಶಿವಾಜಿ ಮಹಾರಾಜ್ ಚೌಕ್. ಚಂದ್ರಪುರ್ ಒಂದು ರೀತಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರಲ್ಲ, ಆ ರೀತಿ. ಇಲ್ಲಿ ಒಂದೇ ರೋಡಲ್ಲಿ ಚರ್ಚ್ ಇದೆ, ಮಸೀದಿ ಇದೆ, ದೇವಸ್ಥಾನಗಳಿದೆ, ಗುರುದ್ವಾರ ಇದೆ, ಜೈನ ಬಸದಿಗಳಿದೆ. ಹಾಗೆ ಇದು ದೀಕ್ಷಾ ಭೂಮಿ ಕೂಡ ಹೌದು. गोल बाजार, गोल गोल बाजार, गोल बाजार, बहुत बड़ा मार्केट है. ಇಲ್ಲಿ ಚಂದ್ರಪುರಲ್ಲಿ ಎಲ್ಲ ಸರ್ಕಲ್ಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಯಾರಂತ ಗೊತ್ತಲ್ಲ, ಗೊತ್ತಿಲ್ಲದಿದ್ರಂತೂ ತಿಳ್ಕೊಳ್ಳೇಬೇಕು. ಬಿರ್ಸಾ ಮುಂಡಾ ಅಂತ ಆದಿವಾಸಿ ಜನಗಳ ಪರವಾಗಿ ಬ್ರಿಟಿಷ್ ವಿರುದ್ಧ ಹೋರಾಡಿದಂಥವ್ರು. ಈ ಬಿರ್ಸಾ ಮುಂಡಾ ಸರ್ಕಲ್ ಇದು ನಿಯರ್ ಬೈ ರೈಲ್ವೆ ಸ್ಟೇಷನ್ನೇ ಇದೆ. ಅಂತೂ ಕರೆಕ್ಟ್ ಟೈಮ್ಗೆ ಚಂದ್ರಪುರ ರೈಲ್ವೆ ಸ್ಟೇಷನಿಗೆ ಬಂದು ಕರೆಕ್ಟಾಗಿ ನಾವು ಬರೋದಕ್ಕೂ ಟ್ರೈನ್ ಬರೋದಕ್ಕೂ ಕರೆಕ್ಟಾಗಿದೆ. ಇಲ್ಲೂ ಕೂಡ ಒಳ್ಳೆ ಅಂತೂ ನನಗೆ ಚಂದ್ರಪುರ ಎಲ್ಲನೂ ತೋರಿಸ್ಕೊಂಡು ನಮ್ಮ ದಿಶಾಂತ್ ಅವರೀಗ ಓಡ್ತಾ ಇದ್ದಾರೆ. ದಿಶಾಂತ್ಗೆ ಬಾಯ್ ಬಾಯ್ ओके बाय. कुछ मत. हाँ ठीक है, कॉल करता. चलो ठीक है बाय. ಇನ್ನೇನು ರೈಲ್ ಬರೋಕ್ಕಿದೆ, ಓಡ್ತಾ ಇದ್ದೀನಿ ಈಗ. ಇದಿಷ್ಟು ನನ್ನ ಇವತ್ತಿನ ಚಂದ್ರಪುರದ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.